ದೇಶದಾದ್ಯಂತ ಚರ್ಚೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಯಾಕೆ ಕೊಟ್ಟರು ಅಂತ. ಅನಾರೋಗ್ಯದ ಕಾರಣವನ್ನು ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ. ಅದನ್ನು ನಂಬೋದಕ್ಕೆ ಯಾರೂ ತಯಾರಿಲ್ಲ, BJPಯವರ ಹೊರತಾಗಿ, BJP ವಕ್ತಾರರ ಹೊರತಾಗಿ. ಚಂದ್ರಶೇಖರ್, ಯಾರು ನಂಬೋದಕ್ಕೆ ತಯಾರಿಲ್ಲ ಅದನ್ನು? ನಾನು ಹೇಳಿದ್ನಲ್ಲ, ಬೇರೆ ಯಾರಾದ್ರು ಇಲ್ಲಿ 2-3 ವಿಚಾರ ನಾನು ಹೇಳ್ತೀನಿ ಅಜಿತ್. ಮೊದಲನೇದು, ಅಕಸ್ಮಾತ್ ಅವರು ದಿಢೀರ್ ರಾಜೀನಾಮೆ ಕೊಟ್ಟರು ಅಂತ ಹೇಳಿದರೆ ರಾಜೀನಾಮೆ ಕೊಡೋದಕ್ಕೆ ಆಗ್ತಕ್ಕಂತಹ ಯಾವ್ದಾದ್ರು ಅವಮಾನಕರ ಘಟನೆಗಳು ಏನಾದರೂ ಒಂದು ಸೀರಿಯಸ್ ಆಗಿ ನಡೆದಿದ್ದು ಅದರ ರಿಪರ್ಕಷನ್ಸ್ ಅಂತ ಹೇಳಿ ಈ ರೀತಿ ರಾಜೀನಾಮೆ ಬಂದಿದ್ರೆ ನೀವು ಹೇಳ್ತಿರ್ತಕ್ಕಂಥದ್ದು ಸತ್ಯ. ಮೊದಲನೇದು. ಎರಡನೇದು, ರಾಜೀನಾಮೆ ಕೊಡಬೇಕಾದ್ರೆ ಯಾವುದೇ ಸಚಿವರ ಮನೆಗೆ ರಾಜೀನಾಮೆ ಕೊಡ್ತಿದ್ದ ಒಂದೈನಲ್ಲಿ ಬರೆದ್ಬಿಟ್ಟು ಸಹಿ ಸಂಗ್ರಹದ ಮಾತಾಡಿದ್ರೆ ಅವಮಾನಕರ. ನಾನು ಹೇಳಿದ್ನಲ್ಲ, ಕಥೆಗಳು, ಉಪಕಥೆಗಳು, ಊಹಾಪಗಳು ಏನ್ ಬೇಕಾಗಿರ್ಬೋದು. ಯಾರು ಸಹಿ ಸಂಗ್ರಹ ಮಾಡಿದ್ರೆ? ಎಲ್ಲಿದೆ ಸಹಿ ಸಂಗ್ರಹ? ಮಾಡಿಲ್ಲ. ಎಲ್ಲಿದೆ ಹೇಳಿ, ಎಲ್ಲಿದೆ ಸಹಿ ಸಂಗ್ರಹ ಹೇಳಿ, ತೋರಿಸಿಯಪ್ಪ, ಒಂದು ಡಾಕ್ಯುಮೆಂಟ್ ತೋರಿಸಿ. ನಾನು ಅದಕ್ಕೇ ಹೇಳಿದ್ದು, ಇವತ್ತಿನ ಡಿಬೇಟನ್ನು ಊಹಾಪೋಹಾದ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ವಿಷಯ ಏನಂತ ಹೇಳಿದ್ರೆ, ಇವರೇನಾದ್ರು ರಾಜೀನಾಮೆ ಪತ್ರದಲ್ಲಿ ಸಿಂಗಲ್ ಲೈನ್ ಕೊಟ್ಬಿಟ್ಟು ನಾನು ಈ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಅಂತ ಹೇಳಿದ್ರೆ ಆವಾಗಲೂ ಸ್ಪೆಕ್ಯುಲೇಷನ್ ಮಾಡಬೇಕಾಗಿತ್ತು. ಎಲ್ಲವೂ ಹೇಳಿದ್ದಾರೆ. ಹಿಂದಿನ ಘಟನಾವಳಿಗಳು ನಮ್ಮ ಹತ್ರ ಇದೆ. ಇಂದಿನ ರಾತ್ರಿ ಜಯರಾಮ್ ರಮೇಶ್ ಫೋನ್ ಮಾಡಿದಾಗ ತುಂಬ ಸೀರಿಯಸ್ ಈ ವಿಷಯದಲ್ಲಿ ನಡೀತಾ ಇದೆ, ನಾನು ಹೆಲ್ತ್ ಕಂಡೀಷನ್, ನಾನು ನಿಮಗೆ ಕಾಲ್ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು, ಕಾಲ್ ಮಾಡಿಲ್ಲ. ಜಯರಾಮ್ ರಮೇಶ್ BJP ಅವರಲ್ಲ, ಕಾಂಗ್ರೆಸ್ ಅವರು, ಅವ್ರು ಹೇಳಿರ್ತಕ್ಕಂಥದ್ದು. ಅದಾದಮೇಲೆ ಬೆಳಗ್ಗೆ ಆಗಿರ್ತಕ್ಕಂಥ ಘಟನಾವಳಿಗಳು, ಅದಕ್ಕೆ ಮುಂಚೆ ಉತ್ತರಾಖಂಡದಲ್ಲಿ ಪ್ರಜ್ಞೆ ತಪ್ಪಿದ್ದು, ಅದಕ್ಕೆ ಮುಂಚೆ ಏಮ್ಸ್ ಅಲ್ಲಿ ಅಡ್ಮಿಟ್ ಆಗಿದ್ದು, ಈ ಥರದಲ್ಲಿ ಸೀರೀಸ್ ಆಫ್ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಿದ್ದು, ಇವೆಲ್ಲವನ್ನ ನಾವು ಕನ್ಸಿಡರ್ ಮಾಡಿದ್ರೆ 74 ವರ್ಷ ಸೀನಿಯರ್ ಲೀಡರ್. ಒಬ್ರು ಕಸ್ಟೋಡಿಯನ್ ಆಫ್ ದಿ ಹೌಸ್ ಸದನದಲ್ಲಿ ಕೂತಾಗ ಎದುರುಗಡೆ ಸಭಾನಾಯಕರು ನಾನೇನು ಹೇಳ್ತೀನಿ ಅದೇ ಕಡತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದಾಗ ಈಸ್ ಇಟ್ ನಾಟ್ ಅಂಡರ್ಮೈನಿಂಗ್ ದ ಅಥಾರಿಟಿ ಆಫ್ ದ ಕಸ್ಟೋಡಿಯನ್ ಆಫ್ ದ ಹೌಸ್? ಡಿಬೇಟಿಂಗ್ ಇಟ್. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಸುದೀರ್ಘ ಉತ್ತರ ಕೊಡಿ. ನಂಬರ್ 1. ನಂಬರ್ 2, ಉಪರಾಷ್ಟ್ರಪತಿಗಳು ಈ ನೋಟಿಸನ್ನು ಎಕ್ಸೆಪ್ಟ್ ಮಾಡಿದ ನಂತರ ಮಧ್ಯಾಹ್ನ 4:30ಕ್ಕೆ ಒಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆ ನಡೆಯುತ್ತೆ. ಅದರಲ್ಲಿ ಸಭಾನಾಯಕರು ಬರುವುದಕ್ಕೋಸ್ಕರ 15ರಿಂದ 20 ನಿಮಿಷಗಳ ಕಾಲ ಉಪರಾಷ್ಟ್ರಪತಿಗಳು ಕಾಯ್ತಾರೆ. ಯಾವುದೇ ಪ್ರಾಯರ್ ನೋಟಿಸ್ ನೀಡದೆ ಸಭಾನಾಯಕರು ಹೋಗಲ್ಲ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕೂಡ ಹೋಗಲ್ಲ. ಅದರ ಅರ್ಥ ಏನು? ನಂಬರ್ 2. ನಂಬರ್ 3, ಶನಿವಾರ ರವಿವಾರ ದಿಲ್ಲಿಯ ಪೊಲಿಟಿಕಲ್ ಸರ್ಕಲ್ಗಳಲ್ಲಿ ಬಸ್ ಏನು? ಪಿಯೂಷ್ ಗೋಯಲ್ ನಿವಾಸದಲ್ಲಿ ರಾಜ್ಯಸಭೆಯ ಸಂಸದರೆಲ್ಲ ಸೇರಿ 10 ಸಂಸದರನ್ನು ಕರೆದು, ನೋಡ್ರಿ, ಸಹಿ ಸಂಗ್ರಹಣೆಯ ಪತ್ರ ಹೊರಗೆ ಕೊಡಬೇಕು ಅಂತಿಲ್ಲ, ಸಹಿ ಸಂಗ್ರಹಣೆಯನ್ನು ಶುರು ಮಾಡಲಾಯಿತು. ಏನಂತ? ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ತರಬೇಕು. ಯಾಕೆ ನೋಡಿ, ಕ್ರಕ್ಸಿಗೆ ಬರೋಣ. ಜಸ್ಟಿಸ್ ಶಂಕರ್ ಯಾದವ್ ವಿರುದ್ಧ ಅವರೆಲ್ಲಿ ಹೋಗಿ ಮುಂದೊಂದು ಹೆಜ್ಜೆ ಇಟ್ಟು ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ನ ಪ್ರಕಾರ, ಅಂದರೆ ಮಹಾಭಿಯೋಗಕ್ಕೆ ಮೊದಲು ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ನ ಪ್ರಕಾರ ತನಿಖೆ ಮಾಡಬೇಕು, 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಬೇಕು. ಎಲ್ಲ ನೋಟಿಸನ್ನು ವಿಪಕ್ಷಗಳು ಕೊಟ್ಟಾಗ ಎಕ್ಸೆಪ್ಟ್ ಮಾಡಿಬಿಡುತ್ತಾರೋ ಅನ್ನುವ ಆತಂಕ ಇತ್ತು. ಜಸ್ಟಿಸ್ ವರ್ಮಾ ಪ್ರಕರಣದ ನಾನು ಅದಕ್ಕೆ ಹೇಳ್ತಿದ್ದೆ, ಜಸ್ಟಿಸ್ ವರ್ಮಾ ಪ್ರಕರಣದ ಬಗ್ಗೆ ನೀವು ಇಂಟ್ರೆಸ್ಟೆಡ್ ಇದ್ರಿ, ಆದರೆ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರು ನೋಟಿಸನ್ನು ಎಕ್ಸೆಪ್ಟ್ ಮಾಡಿದರು. ನಾನು ಅದಕ್ಕೆ ಹೇಳಿದೆ, ಮೊದಲು ನಿಮ್ಮ ಸಿಟ್ಟಿನ ಕಾರಣದಿಂದ ಅವರು ಅದನ್ನು ಮಾಡಿದರು ಅಥವಾ ಅವರು ಅದು ಮಾಡ್ತಾರೋ ಅನ್ನುವ ಪ್ರಿಯಾಂಪ್ಟಿಗೆ ನೀವು ಸಹಿ ಸಂಗ್ರಹಣೆ ಮಾಡಿದರು. ಏನೋ ಇಷ್ಟೆಲ್ಲ ಅಂತೂ ನಿಶ್ಚಿತವಾಗಿ ನಡೆದಿದೆ. ಈಗ 3 ಪ್ರಶ್ನೆಗಳು ಕೇಳಿದಿರಿ. ಮೊದಲನೇ ಪ್ರಶ್ನೆ, JP ನಡ್ಡಾ ಅವರು ಹೇಳಿರ್ತಕ್ಕಂಥ ಮಾತು. JP ನಡ್ಡಾ ಅವರು ಮಾತಾಡಬೇಕಾದ್ರೆ ಏನು ವಿಷಯ, ಈ ಪ್ರಸಂಗ ಏನು ನಡೀತು ಹೇಳಿ. JP ನಡ್ಡಾ ಅವರು ರೂಲ್ ನಂಬರ್ 267 ಮತ್ತು ರೂಲ್ ನಂಬರ್ 167 ಬಗ್ಗೆ ಮಾತಾಡಬೇಕಾದ್ರೆ ಇಡೀ ವಿರೋಧ ಪಕ್ಷಗಳು ಮಾತಾಡೋಕ್ಕೆ ಬಿಟ್ಟಿಲ್ಲ, ಅಟ್ಯಾಕ್ ಮಾಡಿದ್ವು, ಆಕ್ರಮಣ ಮಾಡ್ತಾ ಇದ್ವು. ಆಕ್ರಮಣ ಮಾಡಬೇಕಾದ್ರೆ ಬರ್ತಕ್ಕಂಥ ಪದಗಳು ಯಾವುದು ಕಡತಕ್ಕೆ ಹೋಗಲ್ಲ. ನಾನು ಏನು, ನನಗೆ ಸಮಯ ಕೊಟ್ಟಿದ್ರೆ ನಾನು ಏನು ಮಾತಾಡ್ತಿದ್ದೀನಲ್ಲ ಅದು ಮಾತ್ರ ಕಡತಕ್ಕೆ ಹೋಗುತ್ತೆ ಅಂತೇಳಿ ಬಹಳ ಸ್ಪಷ್ಟವಾಗಿದ್ದಾರೆ. ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಈ ಮಾತನ್ನು ಹೇಳಿದ್ರೆ ನೀವೇನು ಹೇಳ್ತಿದ್ರಿ? ಅಲ್ಲ, ಒಂದ್ ನಿಮಿಷ ಸರ್, ಅದನ್ನೇ ಅಬ್ಜೆಕ್ಟ್ ಅಬ್ಜೆಕ್ಟ್ ಮಾಡಬೇಕು. ಚೇರ್ ಅನ್ನು ಅಬ್ಜೆಕ್ಟ್ ಮಾಡಿದ್ರೆ ಧನ್ಕರ್ ಅವರು ಚೇರ್ ಅಲ್ಲಿ ಕೂತಿದ್ರು. ರಾಹುಲ್ ಗಾಂಧಿ ಸಭಾನಾಯಕರು ಇನ್ಮೇಲೆ ಏನ್ ಕಡತಕ್ಕೆ ಹೋಗುತ್ತೆ ಅನ್ನೋದನ್ನು ಸಭಾನಾಯಕರು ಹೇಳ್ತಾರೆ, ಮಾಡ್ತಾರೆ, ಅವರೇ ತೀರ್ಮಾನ ಮಾಡಬೇಕು. ಸಭಾನಾಯಕರು ತೀರ್ಮಾನ ಮಾಡಬೇಕು. ಏನು ಕಡತಕ್ಕೆ ಹೋಗೋದು? ಹೌದು, ಸಭಾಧ್ಯಕ್ಷರಲ್ಲ, ಸಭಾನಾಯಕರು ಕೇಳ್ತಾ ಇರೋದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾತಾಡ್ತಿರೋದು ಸರಿ ಇದೆಯಾ ತಪ್ಪಿದೆಯಾ? ರಾಹುಲ್ ಗಾಂಧಿ ಅವರು ಕಡಿಮೆ ಮಾತಾಡಿದಾಗ ಇದೇ ಸಭಾನಾಯಕರು ಹೇಳ್ತಿರೋ ನೀವು ಮಾತಾಡ್ತಿರೋ ಸರಿ ಇಲ್ಲ ಅಂತೇಳಿ. ಅಕಸ್ಮಾತ್ JP ನಡ್ಡಾ ಅವರು ಏನಾದ್ರು ಕಾನೂನಿಗೆ ವಿರುದ್ಧವಾಗಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ನೀವು ಮಾತಾಡೋದು ಸರಿ ಇಲ್ಲ ಅಂತಿದ್ರು. ಸಾಕಾಗೋಗಿತ್ರಿ ಅವ್ರಿಗೆ. ಅಲ್ಲ,
ಜೆ ಪಿ ನಡ್ಡಾ ಅವರ ಮಾತು ಹೇಳುವಷ್ಟೊತ್ತಿಗಾಗಲೇ ಜಗದೀಪ್ ಧನ್ಕರ್ ಮಾತುಗಳು ಯಾವ್ದು ಕರ್ತಕ್ಕೆ ಹೋಗುತ್ತೆ ನನಗಂತೂ ಗೊತ್ತಾಗ್ತಿಲ್ಲ. ಆಕ್ರಮಣ ಅವ್ರೇನು ವಿಷಯವೇ ಅಲ್ಲ, ಆಕ್ರಮಣ ಮಾಡಿ ಅದು ಜನರಲ್ ಅಥಾರಿಟಿನ ಜೆ ಪಿ ನಡ್ಡಾ ಅವರು ಜನರಲ್ ಆಗಿ ಮಾತಾಡಿರೋದು. ಹೌದು, ನನಗೆ ಸಮಯ ಕೊಟ್ಟಿದ್ದಾರೆ, ನಾನು ಮಾತಾಡೋದು ಕರ್ತಕ್ಕೆ ಹೋಗುತ್ತೆ. ಆಕ್ರಮಣ ಮಾಡ್ತಿರ್ತಕ್ಕಂಥದ್ದು ಯಾವ್ದು ಕರ್ತಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ. ಅದು ಎಲ್ಲಿ ಸಾಂವಿಧಾನಿಕ ನಿಮ್ ಪಾರ್ಟಿ ಡಿಸೈಡ್ ಮಾಡ್ಬಿಡ್ತೀರಾ ಹೌದು ಯಾವ್ದು ಕರ್ತಕ್ಕೆ ಹೋಗುತ್ತೆ ಯಾವ್ದು ವಿರೋಧ ಪಕ್ಷರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ವಿರೋಧ ಪಕ್ಷರು ಡಿಸೈಡ್ ಮಾಡಿದ್ದಾರೆ. ಮತ್ತೆ ಹಾಗಿದ್ರೆ ಕಸ್ಟೋಡಿಯನ್ ಆಫ್ ದ ಹೌಸ್ ಇರೋದು ಯಾರು ಕಂಪ್ಲೇಂಟ್ ಮಾಡಿದ್ದಾರೆ? ಸ್ಪೀಕರ್ ಇರೋದು ಯಾಕೆ ಹಾಗಿದ್ರೆ? ಸ್ಪೀಕರ್ ಅಬ್ಜೆಕ್ಷನ್ ಮಾಡಿಲ್ಲ, ವಿರೋಧ ಪಕ್ಷರು ಅಬ್ಜೆಕ್ಷನ್ ಮಾಡಿಲ್ಲ. ಯಾರು ಅಬ್ಜೆಕ್ಷನ್ ಯಾರು ಮಾಡಿದ್ದಾರೆ? ಇದು ಮೊದಲನೇದು. ಎರಡನೇದು, ನೀವು ಬಿಸಿ ಕಮಿಟಿ ಹೇಳ್ತಾ ಇದ್ದೀರಿ ಸರ್, ನಾನು ಹೇಳ್ತೀನಿ ಕೇಳಿ. ಒಬ್ರು ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತಿರ್ತಾರೆ. ಸಭಾಧ್ಯಕ್ಷರು ಕುಳಿತಾಗ ಆಡಳಿತ ಪಕ್ಷದ ಒಂದು ರಾಷ್ಟ್ರೀಯ ಅಧ್ಯಕ್ಷ ಎದ್ದು ನಿಂತು ನಾನೇನು ಹೇಳ್ತೀನಿ ಅದು ಕಡತಕ್ಕೆ ಹೋಗ್ತೀನಿ ಅಂತಂದಾಗ ಈಸ್ ಇಟ್ ನಾಟ್ ಅಂಡರ್ಮೈನಿಂಗ್ ದ ಅಥಾರಿಟಿ ಆಫ್ ದ ಕಸ್ಟೋಡಿಯನ್ ಆಫ್ ದ ಹೌಸ್? ಡೆಫಿನೆಟ್ ಆಕ್ರಮಣ ಮಾಡೋದು. ಸಿದ್ದರಾಮಯ್ಯನವರು ಈ ಮಾತನ್ನ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಮಾತನ್ನ ಹೇಳಿದ್ರೆ, ಬೊಮ್ಮಾಯಿಯವರು ಈ ಮಾತನ್ನ ಹೇಳಿದ್ರೆ, ಯಡಿಯೂರಪ್ಪನವರು ಈ ಮಾತನ್ನ ಹೇಳಿದ್ರೆ, ಯು ಟಿ ಖಾದರ್ ಮತ್ತು ವಿಶ್ವೇಶ್ವರ ಹೆಗಡೆ ಅವರ ಅಥಾರಿಟಿಯನ್ನು ಅಂಡರ್ಮೈನ್ ಮಾಡಿದ ರೀತಿ ಆಗ್ತಾ ಇರ್ಲಿಲ್ವಾ? ಜೆ ಪಿ ನಡ್ಡಾ ಅವರು ಮಾತಾಡ್ಬೇಕಾದ್ರೆ ಯಾರಾದ್ರೂ ಒಬ್ಬರು ನಿಂತ್ಕೊಂಡು ಅಬ್ಜೆಕ್ಟ್ ಮಾಡಿದ್ರೆ ಅದನ್ನ ಹೇಳಿದ್ರೆ ತಪ್ಪು. ಅಲ್ಲಿ ಯಾರು ನಿಂತ್ಕೊಂಡು ಅಬ್ಜೆಕ್ಟ್ ಮಾಡಲಿಲ್ಲ, ಒಟ್ಟಿಗೆ ಕಿರಿಸ್ತಾ ಇದ್ರು, ಒಟ್ಟಿಗೆ ಆಕ್ರಮಣ ಆಗ್ತಾ ಇತ್ತು. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಜಸ್ಟಿಫಿಕೇಶನ್ ಆಯ್ತು. ಓಕೆ, ನೆಕ್ಸ್ಟ್ ಹೇಳಿ. ಎರಡನೇ ಪ್ರಶ್ನೆ, ಯಾವುದು ಬಿಸ್ನೆಸ್ ಅಡ್ವೈಸರಿ ಕಮಿಟಿಯ ಮೀಟಿಂಗ್ ಒಂದು ಯೂಶುವಲ್ ಆಗಿ ಏನಾಗುತ್ತೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿಗಳು ಪಾರ್ಲಿಮೆಂಟ್ ನಡೀಬೇಕಾದ್ರೆ ವಾರಕ್ಕೊಂದು ನಡೆಯುತ್ತೆ. ಮತ್ತೆ ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗಳು ಯಾವಾಗ ನಡಿಬೇಕು ಅನ್ನೋದನ್ನ ಕನ್ಸಲ್ಟೇಷನ್ ಇವರು ಜನಕರ್ ಅವ್ರ ಜೊತೆಗೆ ಅವರು ಸರ್ಕಾರದ ಒಂದು ಭಾಗ ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್ ಜೊತೆಗೆ ಮಾತಾಡಿ ಮತ್ತೆ ಯಾರು ರಾಜ್ಯಸಭೆಯ ಸಭಾನಾಯಕರಿರ್ತಾರೆ ಜೆ ಪಿ ನಡ್ಡಾ ಅವರ ಜೊತೆ ಮಾತಾಡಿ ಫಿಕ್ಸ್ ಮಾಡ್ತಾರೆ. ಮೊದಲನೇದು ಫಿಕ್ಸ್ ಆಯ್ತು, ಒಂದು ಗಂಟೆ ಫಿಕ್ಸ್ ಆಯ್ತಲ್ಲ. ಅಲ್ಲಿ ಹೋಗಿ ಏನ್ ಹೇಳಿದ್ರು ಇವರು? ಅಲ್ಲಲ್ಲ, ಅವ್ರು ಹೋಗಿದ್ದೇಳ ನೆಕ್ಸ್ಟ್ ಮೀಟಿಂಗ್ ವಿಚಾರ ಬರ್ತೀನಿ. ಅಲ್ಲೇನಾಯ್ತು, ಒಳಗಡೆಗೆ ಇದಾಯ್ತಲ್ಲ. ಇದಾದ್ಮೇಲೆ ಎರಡನೇದು, ಯಾರಿಗೂ ನೋಟಿಸ್ ಇಲ್ಲದೆ, ಕಿರಣ್ ರಿಜಿಜು ಅವ್ರಿಗೂ ಗೊತ್ತಿಲ್ಲದೆ, ಜೆ ಪಿ ನಡ್ಡಾ ಅವ್ರಿಗೂ ವಿಷಯ ತಿಳಿದೆ, ಇದ್ದಕ್ಕಿದ್ದಂಗೆ ಎರಡನೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಇಮಿಡಿಯೇಟ್ ಆಗಿ ಸೆಟ್ಲ್ ಆಗೋಯ್ತು. 2:00 ಫಿಕ್ಸ್ ಆಯ್ತು. 2:20 ಜಯರಾಮ್ ರಮೇಶ್ ಅವರು ಹೋಗ್ತಾರೆ. ಆವಾಗ ತಗೊಂಡೋಗಿ ಶೇಖರ್ ಯಾದವ್ ಅವ್ರದ್ದು ಇಂಪೀಚ್ಮೆಂಟ್ ಕೊಡ್ತೀನಿ ಅಂತಾರೆ. ಅವರು ತೆಗೆದು ಟ್ವೀಟ್ ಮಾಡ್ತಾರೆ. ಎಲ್ಲಿಗೆ ಟ್ವೀಟ್ ಮಾಡಿರೋ ವಿಚಾರ ಎರಡು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಫಿಕ್ಸ್ ಆಗಿರೋದು. ನಾನು ಅದನ್ನೇ ಕೇಳ್ತಿದ್ದೀನಿ ರೀ, ನೀವು ಈಗ ಪಾಯಿಂಟಿಗಾದ್ರೂ ಬನ್ನಿ, ಯಾಕೆ ಸುಮ್ಮನೆ ವೈದ್ಯಕೀಯ ಅಂತೀರಿ? ಹೇಳಿ. ಜಗದೀಪ್ ಧನ್ಕರ್ಗೂ ಪ್ರಶ್ನೆ ಇರೋದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಜಯರಾಮ್ ರಮೇಶ್ ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕರೀಲಿಕ್ಕೆ ಸಾಧ್ಯ ಇದೆನಾ? ಬಿಸ್ನೆಸ್ ಅಡ್ವೈಸರಿ ಸರ್ಕಾರ ಹೇಳಬೇಕು ಅಥವಾ ಕಸ್ಟೋಡಿ ನಿಮಗೆ ಸಭಾಪತಿಗಳು ಹೇಳಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.